ಮೈಸೂರಿನಲ್ಲೂ ಕೂಡ ನಿರಂತರ ಮಳೆಯಿಂದಾಗಿ ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಪಿರಿಯಾಪಟ್ಟಣದ ಒಂದು ಗ್ರಾಮದಲ್ಲೂ ಕೂಡ ಅನೇಕ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ಕಗ್ಗುಂಡಿ ಗ್ರಾಮದಲ್ಲಿ ಮಳೆಯಿಂದಾಗಿ ಅವಾಂತರಗಳೇ ಆಗ್ಬಿಟ್ಟಿದ್ದಾವೆ. ನಿರಂತರ ಮಳೆಯಿಂದಾಗಿ ಮನೆ ಗೋಡೆ ಕುಸಿತ ಆಗಿದೆ. ಹೀಗಾಗಿ ಗರ್ಭಿಣಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಕಗ್ಗುಂಡಿ ಗ್ರಾಮಕ್ಕೆ ಈಗಾಗಲೇ ಸಚಿವ ವೆಂಕಟೇಶ್ ಹಾಗೂ ಎಂ ಲಕ್ಷ್ಮಣ್ ಇಬ್ಬರು ಕೂಡ ಭೇಟಿ ಕೊಟ್ಟು ಕುಟುಂಬಸ್ಥರನ್ನ ಮಾತನಾಡಿಸ್ಕೊಂಡು ಬಂದಿದ್ದಾರೆ. ಮೃತ ಮಹಿಳೆ ಕುಟುಂಬಸ್ಥರಿಗೆ ಕೆ ವೆಂಕಟೇಶ್ ಹಾಗೂ ಲಕ್ಷ್ಮಣ್ ಇಬ್ಬರು ಕೂಡ ಸಾಂತ್ವನವನ್ನ ಹೇಳಿದ್ದಾರೆ. ಸಚಿವರಿಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಮೈಸೂರಿನಾದ್ಯಂತ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ. ಹೀಗಾಗಿ ಅನೇಕ ಅವಾಂತರಗಳಾಗ್ತಾ ಇದ್ದಾವೆ. ಜೊತೆಗೆ ಪಿರಿಯಾಪಟ್ಟಣದ ಕಗ್ಗುಂಡಿ ಗ್ರಾಮದಲ್ಲಿ ಮಳೆ ಅವಾಂತರದಿಂದಾಗಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದಾಗಿ ಮನೆ ಗೋಡೆನೇ ಕುಸಿತ ಆಗಿದೆ. ಈ ಮನೆ ಗೋಡೆ ಕುಸಿತದ ಸಂದರ್ಭದಲ್ಲಿ ಗರ್ಭಿಣಿ ಸಾವನ್ನಪ್ಪಿದ್ದಾರೆ. ಆ ಕುಟುಂಬಕ್ಕೆ ಸಚಿವ ಕೆ ವೆಂಕಟೇಶ್ ಹಾಗೂ ಲಕ್ಷ್ಮಣ್ ಇಬ್ರು ಕೂಡ ಹೋಗಿ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಬಂದಿದ್ದಾರೆ. ಅವರಿಗೆ ಕಾಂಗ್ರೆಸ್ನ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅದೆಲ್ಲ ಮಾಡಿ ತಿನ್ಬಿಟ್ಟರೆ ನೀವು ಮನೆಗೆ ಹಾಕೊಂಡಿಲ್ವ, ಕಟ್ಸ್ಕೊಡಿ ಅಂತ ಕೇಳಿಲ್ವಾ? ಅರ್ಜಿ ಕೊಟ್ಟು ಅದೆಲ್ಲ ಮಾಡಿ ತಿನ್ಬಿಟ್ಟರೆ ನೀವು ಮನೆಗೆ ಹಾಕೊಂಡಿಲ್ವ, ಕಟ್ಸ್ಕೊಡಿ ಅಂತ ಕೇಳಿಲ್ವಾ? ಅರ್ಜಿ ಕೊಟ್ಟು ಅದೆಲ್ಲ ಮಾಡಿ ತಿನ್ಬಿಟ್ಟರೆ